ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ರೈತ ಬಂದವರು ಕೂಡ ಆತ್ಮೀಯವಾದ ವಂದನೆಗಳನ್ನು ಹೇಳ್ತಾ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬೆಳೆ ವಿಮಾ ಬಗ್ಗೆ ಸರ್ಕಾರಗಳು ತೋರಿಸುವಂಥ ನಿರ್ಲಕ್ಷ್ಯ, ಆಮೇಲೆ ತುಂಬಿಸಿಕೊಂಡಂಥ ದುಡ್ಡು, ಬೆಳೆ ವಿಮಾಗೆ ಹಾಕಿದ ದುಡ್ಡನ್ನು ಮರಳಿ ಪಡೆಯುವಾಗ ರೈತ ಪಡಬೇಕಾದಂಥ ಕಷ್ಟಗಳು, ತುಂಬಿಸಿಕೊಳ್ಳುವಾಗ ಗ್ರಾಮವನ್ನು ಆಮೇಲೆ ಮೊಬೈಲ್ ಆಧಾರಿತ ಆ್ಯಪ್ಗಳ ಮೂಲಕ ಹಣವನ್ನು ಸಂದಾಯ ಮಾಡಿಸಿಕೊಳ್ಳುತ್ತೆ ಸರ್ಕಾರ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು. ಅದನ್ನು ರಿಟರ್ನ್ ಪಡೆಯುವಾಗ ಸಮೀಕ್ಷೆಗಳನ್ನು ನಡೆಸಿ ಏರಿಯಾವಾರು ದುಡ್ಡನ್ನು ಹಂಚಿಕೆ ಮಾಡುತ್ತೆ ಅಂಥೇಳಿ ಪ್ರೆಸ್ ಮೀಟ್ ಮಾಡುತ್ತೆ. ಪ್ರೆಸ್ ಮೀಟ್ ಮಾಡಿದ ಮೇಲೆ ಆ ದುಡ್ಡು ಸಂದಾಯ ಆಗುತ್ತೋ ಬಿಡುತ್ತೋ ಗೊತ್ತಿರಲ್ಲ. ಇವತ್ತಿನ ರೈತನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾವ ರೈತನಿಗೆ ದುಡ್ಡು ಬರ್ತಾ ಇದೆಯೋ ಬರ್ತಾ ಇಲ್ವೋ ಅನ್ನೋದು ಇವತ್ತಿಗೂ ಕೂಡ ಅಸಮಂಜಸವಾಗಿ ಉಳಿದಿದೆ. ಅದು ಬರ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಸುಮ್ಮನೆ ತುಂಬುವುದು, ಬಂದ್ರೆ ಬಂತು, ಹೋದ್ರೆ ಹೋತು. ಅಂದರೆ ನಮ್ಮ ರೈತರ ಬಾಳೆ ಏನಾಗೈತಪ್ಪ ಅಂತಂದ್ರೆ, ಹೋಲಿ ಬಿಡ, ಇದಷ್ಟು ಹೋಗೈತಿ ಅದಷ್ಟು ಹೋದ್ರೆ ಏನಾಗಬೇಕಾಗೈತಿ ಅನ್ನೋ ಲೆವೆಲಿಗೆ ಬಂದೈತಿ. ಇವತ್ತು ಮಳೆ ಬಂದಿದ್ದು ಹೋಗಿದ್ದು ಆಗೈತಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಲ್ಲ ಹಾಳಾಗೈತಿ, ಅದನ್ನು ನಾವು ಒಪ್ಕೊಂತೇವೆ. ಲಾಭ ಬಂದ್ರೆ ನಾವು ಮಾತಾಡೋದಿಲ್ಲ, ನಷ್ಟಕ್ಕೆ ಮಾತ್ರ ನಾವು ಸರ್ಕಾರವನ್ನು ಕೇಳ್ತೀವಿ ಅನ್ನೋದು ಸಾಕಷ್ಟು ಜನಕ್ಕೂ ಒಳರಿವು ಗೊತ್ತಿದೆ. ರೈತ ಮುಂಗಾರು ಹಿಂಗಾರು ಪೀಕಿನಲ್ಲಿ ಒಂದೊಂದು ಸಲ ಏನಾಗತ್ತಂದ್ರೆ, ಮುಂಗಾರನು ಹೋಗಿಬಿಡುತ್ತೆ, ಹಿಂಗಾರನು ಹೋಗಿಬಿಡುತ್ತೆ. ತುಂಬುವಾಗ ಅವ ಎರಡೂ ದುಡ್ಡು ತುಂಬಿರ್ತಾನೆ, ಆದರೆ ಒಂದು ದುಡ್ಡು ಬರ್ತೈತಿ, ಒಂದು ದುಡ್ಡು ಬರೋದಿಲ್ಲ. ನೀವು ಸಮೀಕ್ಷೆ ಆದಾಗ ಒಂದೆರಡು ಹೊಲದಾಗ ತೋರಿಸ್ತೀರಿ, ಅದು ಚಲೋ ಐತಿ, ಅದಕ್ಕೆ ಅವ ಏನು ಪೂರ್ತಿ ಹೊಲಗಳು ಅದಾವ ಅವೆಲ್ಲ ಚಲೋ ಇರ್ಬೋದು ಅಂಥೇಳಿ ವಿಚಾರ ಮಾಡಿ ಪಕ್ಕದ ರೈತರುಗಳಿಗೆ ಮೋಸ ಆಗುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾಯಿದೆ. ನಾನು ಅಧಿಕಾರಿಗಳಿಗೆ ಕೇಳ್ತಾ ಇರೋದಿಷ್ಟೇ, ಯಾಕೆ ಸರಿಯಾಗಿ ಸಮೀಕ್ಷೆ ಮಾಡುವುದಿಲ್ಲ? ಯಾಕೆ ಸರಿಯಾಗಿ ಸಮೀಕ್ಷೆ ಆದ ನಂತರ ರೈತರಿಗೆ ದುಡ್ಡು ಬರೋದಕ್ಕೆ ಇಷ್ಟು ದಿವಸ ಕಾಡ್ತಾ ಇದೆ? ಲಾಸ್ಟ್ ಟೈಮು ಸರ್ಕಾರ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ. ಇಷ್ಟು ಹೆಕ್ಟೇರ್, ಸರಿಸುಮಾರು 521.15 ಹೆಕ್ಟೇರ್ ಮಾತ್ರ ಹಾಳಾಗಿದೆ, ಉಳಿದದ್ದು ಹಾಳಾಗಿಲ್ಲ ಅಂಥೇಳಿ ಒಂದು ಬಿಡುಗಡೆನ ಮಾಡಿದೆ ಸಮೀಕ್ಷೆನ. ಸರ್ಕಾರಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಮಳೆಯಾಶ್ರಿತ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಮಳೆಯ ಅಭಾವದಿಂದ ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಇವತ್ತಿನ ದಿವಸ ನಾವು ಬರೀ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಲೈಕು ಫಾಲೋವರ್ಸು ಇಷ್ಟಕ್ಕೆ ಇದು ಮುಗಿಬಾರ್ದು. ಎಲ್ಲ ರೈತರಿಗೂ ಇದು ಅನುಕೂಲ ಆಗಬೇಕು, ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದರೆ ಸಾಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸರ್ಕಾರಗಳು ಬರೀ ಮಾತುಗಳನ್ನು ಹೇಳಿ ಸುಮ್ಮನೆ ಆಗಬಾರ್ದು, ಅವನ್ನ ಕಾರ್ಯರೂಪಕ್ಕೆ ತರಬೇಕು. ಪ್ರತಿ ಪಂಚಾಯಿತಿಗೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು. ತತ್ಕ್ಷಣವಾಗಿ ಅಲ್ಲಿ ರೈತರುಗಳ ಸರ್ವೆ ನಂಬರ್ನ ತಗೋಬೇಕು. ನೀವೇ ಖುದ್ದಾಗಿ ಬಂದು ಆ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ಸಾಕಷ್ಟು ರೈತರಿಗೆ ದುಡ್ಡು ಬರೋದಿಲ್ಲ, ಎಲ್ಲ ದುಡ್ಡು ರೈತರು ಸೌಕಾರ ಇರುವುದಿಲ್ಲ. 95% ರೈತರು ಸಾಲವನ್ನು ಮಾಡೇ ಇವತ್ತು ಬೆಳೆಯನ್ನು ಉತ್ಪಾದಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಒಂದು
ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾಳಾಗುತ್ತದೆ. ಹಾಳಾದ ನಂತರ ಆ ದುಡ್ಡನ್ನು ತೆಗೆದುಕೊಳ್ಳಬೇಕಂದ್ರೆ ಸಾಕಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಅದಕ್ಕೆ ಅಧಿಕಾರಿಗಳು ಪ್ರತಿ ಪಂಚಾಯಿತಿಗೆ ನಿಮ್ಮ ಒಬ್ಬರ ಈ ಬೆಳೆ ವಿಮಾ ವಿಶೇಷ ಒಂದು ನಿಗಮವನ್ನು ರೆಡಿ ಮಾಡಿ ಅಲ್ಲಿ ನೀವು ಜಿಲ್ಲಾವಾರು, ತಾಲೂಕುವಾರು, ಆಮೇಲೆ ಹೋಬಳಿ ಏನಿದೆ ಆ ಪ್ರಕಾರ ನೀವು ಒಬ್ಬ ಅಧಿಕಾರಿಯನ್ನು ಕಳಿಸ್ಬೇಕು. ಅಲ್ಲಿ ಇರುವಂಥ ರೈತರಿಗೆ ಯಾರ್ಯಾರು ಸಮಸ್ಯೆ ಆಗಿದೆ ಅವ್ರದ್ದೆಲ್ಲ ಲಿಸ್ಟ್ ತೊಗೋಬೇಕು. 1 ವಾರದ ಗಡುವು ತೆಗೆದುಕೊಂಡು ಅದನ್ನು ಸರಿ ಮಾಡಿದರೆ ನಮ್ಮೆಲ್ಲ ರೈತರಿಗೂ ಅನುಕೂಲ ಆಗತ್ತೆ. ಇವತ್ತಿನ ದಿವಸ ನಾವು ಬರೀ ಮಾತುಕತೆಯಿಂದ ಬಗೆಹರಿಸ್ಬೋದಾಗಿತ್ತು. ಇವತ್ತು ಆ ಥರದ ನಡೀತಾನೇ ಇಲ್ಲ. ಹಾಗಾಗಿ ನಾವು ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ನೀವೇ ಖುದ್ದಾಗಿ ಬನ್ನಿ, ನಮ್ಮ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಕಷ್ಟಗಳನ್ನು ಕೇಳಿ. ಯಾಕೆ ನೀವು ಮನೆ ಮನೆಗೆ ಇದೊಂದು ಕಾರ್ಯಕ್ರಮವನ್ನು ಮಾಡಬಾರ್ದು? ಯಾಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಾರ್ದು? ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹೊಟ್ಟೆ ತನಗಿರೋದಲ್ಲ, ನಿಮ್ಮ ಹೊಟ್ಟೆನೂ ತನಗಿರ್ತದಂತ ಈ ಮೂಲಕ ನಾನು ಕೇಳ್ಕೊತೀನಿ. ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಈ ಒಂದು ವಿಚಾರವನ್ನು ಬಗೆಹರಿಸಬೇಕು. ಮತ್ತು ಈ ಮೂಲಕ ನಾವು ಒತ್ತಾಯ ಮಾಡೋದೇನೆಂದ್ರೆ, ರೈತರಿಗೆ ಆದಷ್ಟು ನೀವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಬರೀ ಸಾಮಾನುಗಳ GSTಯನ್ನು ಕಡಿಮೆ ಮಾಡಿದರೆ ಆಗೋದಿಲ್ಲ. ರೈತರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸುವುದನ್ನು ಕಲಿಬೇಕು ಅನ್ನೋದನ್ನು ಈ ಮೂಲಕ ನಾನು ತಿಳ್ಕೊತೀನಿ. ಯಾಕಂದರೆ ಎಲ್ಲರ ಮನೆ ಮುಂದೂ ಟ್ಯಾಕ್ಟ್ರು ಇಡೋಕ್ಕಾಗಲ್ಲ, ಎಲ್ಲರ ಮನೆ ಮುಂದೂ ಮಿಷನ್ ತೊಗೊಳಕ್ಕಾಗೋದಿಲ್ಲ. ಸಾಕಷ್ಟು ಸಮಸ್ಯೆಗಳಿದಾವೆ ರೈತರು. ಅವನ್ನು ನೀವು ಬಗೆಹರಿಸ್ಬೇಕಾದ್ರೆ ಈ ಮೂಲಕ ನೀವು ಆ್ಯಕ್ಷನ್ ತಗೋಬೇಕು, ಬರಬೇಕು. ಸರ್ವೆ ಮುಖಾಂತರ ರೈತರನ್ನ ಹೊಲದಲ್ಲಿ ಬಂದು ನೀವೇ ಖುದ್ದಾಗಿ ನೋಡಬೇಕು. ಇಲ್ಲ ಒಂದು ಆ್ಯಪ್ನ ಬಿಡುಗಡೆ ಮಾಡಿ ಅದರ ಮೂಲಕ ಆದರೂ ನೀವು ಒಂದು ಸಮೀಕ್ಷೆಯನ್ನು ಮಾಡೋಕ್ಕೆ ನಮಗೂ ಕೂಡ ಅವಕಾಶ ಕೊಡಿ. ಆ ಅವಕಾಶದಿಂದ ರೈತರಿಗೆ ತತ್ಕ್ಷಣ ಅದು ಕೆಟ್ಟಿದೆ ಅಂತೇಳಿ ಆ್ಯಪ್ ಮೂಲಕ ತೋರಿಸಿದ್ರೆ ಕೂಡ ಆ ದುಡ್ಡನ್ನು ಆಗಲೇ ಅವರ ಅಕೌಂಟಿಗೆ ಬರುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಆಮೇಲೆ ಅಧಿಕಾರಿಗಳು ಕೂಡ ನಮ್ಮ ರೈತರನ್ನ ಯಾವುದೇ ಕಾರಣಕ್ಕೂ ಕಾಡಬಾರ್ದು, ಅವರಿಗೆ ಏನೇ ಇರಲಿ ತತ್ಕ್ಷಣವೇ ಮಾಡಿಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಜೈ ಕಿಸಾನ್, ಜೈ ಜವಾನ್.